ಹಾಯ್ ನಮಸ್ಕಾರ ಎಲ್ರಿಗೂ. ಊರಿನ ಹೊರ ವಲಯದಲ್ಲಿರುವ ಆ ಹಳೆಯ ಹೆಂಚಿನ ಮನೆಯಲ್ಲಿ ವಾಸವಾಗಿದ್ದಳು ಗೌರಿ. ಗೌರಿ ಒಬ್ಬ ಸಾಮಾನ್ಯ ಹೆಣ್ಮಗಳು. ಅವಳ ಪ್ರಪಂಚವೇ ಅವಳ ಇಬ್ಬರು ಮಕ್ಕಳು, ಅನನ್ಯ ಮತ್ತು ಚಿನ್ಮಯ್. ಗೌರಿಯ ಗಂಡ ಶೇಖರ್ ಒಬ್ಬ ಕಾರ್ಖಾನೆ ಕಾರ್ಮಿಕ. ಬಡತನವಿತ್ತೇ ಹೊರತು ಪ್ರೀತಿಗೇನು ಕೊರತೆ ಇರಲಿಲ್ಲ. ಪ್ರತಿದಿನ ತನ್ನ ಬೆವರ ಹನಿಗಳನ್ನು ತೋಯಿಸಿ ಮಕ್ಕಳ ಹೆಂಡತಿಯ ತುತ್ತಿನ ಚೀಲವನ್ನು ತುಂಬುತ್ತಿದ್ದ ಆ ಬಡ ಪ್ರಾಮಾಣಿಕ ಗಂಡ. ಪತಿ ದುಡಿದು ತರುತ್ತಿದ್ದ ಆ ಹಣದಲ್ಲಿಯೇ ನೆಮ್ಮದಿಯ ಗುಡಿಯೊಂದಿಗೆ ನಿಟ್ಟಿಸಿರು ಬಿಡ್ತಾ ಇದ್ದಳು ಗೌರಿ. ಬಡತನದಲ್ಲೂ ಸುಖ ಕಾಣ್ತಿದ್ದ ಗೌರಿಯ ತುಂಬು ಸಂಸಾರದ ನೆಮ್ಮದಿಗೆ ಭಂಗ ತರ್ತಾ ಇದ್ದವರು ಶೇಖರ್ನ ತಮ್ಮಂದಿರು ಮತ್ತು ಅವರ ಹೆಂಡತಿಯರು. ಸಿಟಿಯಲ್ಲಿ ವಾಸವಾಗಿದ್ದರೂ ಅಪರೂಪಕ್ಕೆ ಊರಿಗೆ ಬಂದಾಗ ತಮ್ಮ ಅಣ್ಣನ ಮನೆಯಲ್ಲಿ ಅಡಿಗೆ ಕಾರ್ಯ, ಊಟ ಉಪಚಾರ ಮುಗಿಸಿಕೊಂಡು ತಮ್ಮ ತಾತ ಕಟ್ಟಿಸಿದ್ದ ದೊಡ್ಡ ಮನೆಗೆ ಬರ್ತಾ ಇದ್ರು. ಇತ್ತ ನಾದಿನಿಯರು ಹೆಚ್ಚು ಹೆಚ್ಚು ಖರ್ಚನ್ನು ಮಾಡಿಸ್ತಾ ಇದ್ರು. ಅಣ್ಣನ ಹಳೆಯ ಹೆಂಚಿನ ಮನೆ ಮಳೆಯಲ್ಲಿ ಸೋರ್ತಾ ಇದ್ರು. ತಾತ ಕಟ್ಟಿಸಿದ್ದ ಮನೆಯಲ್ಲಿ ಇರಲು ಅವಕಾಶ ಕೊಡ್ತಿರ್ಲಿಲ್ಲ. ಅಣ್ಣ ಎಲ್ಲಿ ನಮ್ಮ ಪಾಲನ್ನು ತೆಗೆದುಕೊಳ್ತಾನೋ ಎಂದು ಪ್ರಾಮಾಣಿಕತೆ ಇಲ್ಲದ ಅವರು ಅಪ್ಪನ ನಂತರ ತಮ್ಮನ್ನು ಚೆನ್ನಾಗಿ ಓದಿಸಿ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಮಾಡಿದ, ಕಷ್ಟಪಟ್ಟು ದುಡಿದು ಸಾಕಿದ ಅಣ್ಣನ ಬಗ್ಗೆ ಇನ್ನಿಲ್ಲದ ತಾತ್ಸಾರ ಮನೋಭಾವವನ್ನು ಹೊಂದಿದ್ದು, ತಮ್ಮ ಹೊಡ ಹುಟ್ಟಿದವ ಎಂಬ ಕಿಂಚಿತ್ತು ಕಾಳಜಿಯೂ ಇಲ್ಲದೆ ಅಗೌರವ ತೋರ್ತಿದ್ದ ಅವರು ನಗರದಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ರು. ಪ್ರತಿದಿನದ ಕಾಯಕವನ್ನು ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳನ್ನು ಸಾಕ್ತಿದ್ದ ಆ ಅಣ್ಣ ತನ್ನ ಮದುವೆಯ ನಂತರ ವಾಸಿಸಲು ಒಂದು ಪುಟ್ಟ ಮನೆಯನ್ನು ನಿರ್ಮಿಸಿಕೊಂಡಿದ್ದ. ಆತನ ಮನೆಗೆ ತಮ್ಮಂದಿರು ಅವರ ಹೆಂಡತಿಯರು ಪ್ರತಿ ವರ್ಷ ಊರಿನ ಜಾತ್ರೆಯ ಸಮಯದಲ್ಲಿ ಬಂದು ಎಲ್ಲರೂ ಒಂದೆಡೆ ಸೇರಿದಾಗ ಪಾಪ ಮುಗ್ದೆ ಗೌರಿಯ ಪಾಲಿಗಂತೂ ಅದು ಎಲ್ಲರ ಮನೆಯಂತೆ ಸಡಗರದ ಹಬ್ಬವಾಗಿರ್ತಿರಲಿಲ್ಲ, ಬದಲಾಗಿ ನರಕವಾಗಿರ್ತಿತ್ತು. ಬರೀ ಶ್ರೀಮಂತಿಕೆಯನ್ನೇ ಮೈತುಂಬ ಹೊದ್ದುಕೊಂಡಿದ್ದ ಆ ಸಂಬಂಧಿಕರಿಗೆ ಗೌರಿಯ ಬಡತನ ಒಂದು ಅಪಹಾಸ್ಯದ ವಸ್ತುವಾಗಿತ್ತು. ಗೌರಿಯ ಬಳಿ ಬಣ್ಣದ ಮಾತುಗಳನ್ನಾಡಿ ತಮಗೆ ಬೇಕಾದ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿಸಿಕೊಂಡು ತಿಂದು ನಂತರ ತಮ್ಮ ಆತ್ಮದಲ್ಲಿರುವ ವಿಷಬುದ್ಧಿಯನ್ನು ಹೊರ ಹಾಕ್ತಾ ಇದ್ರು ನಾದಿನಿಯರು. ಗೌರಿ, ನೀನೇನು ಓದಿದೀಯಾ? ನಿನಗ್ಯಾಕೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ? ನೀನು ಯಾಕೆ ಯಾವಾಗಲೂ ಬರೀ ಸೀರೆನೇ ಉಡ್ತೀಯಾ? ಗಂಡ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತೀಯಲ್ಲ, ನಿನಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ? ಆಮೇಲೆ ಮಕ್ಕಳನ್ನು ಯಾಕೆ ಸಾಫ್ಟಾಗಿ ಬೆಳೆಸ್ತಾ ಇದ್ದೀಯಾ? ನೀನು ಯಾಕೆ ಯಾವಾಗಲೂ ಮನೇಲೇ ಇರ್ತೀಯ? ನಿನಗೇನು ಬೋರ್ ಆಗಲ್ವಾ? ಅಥವಾ ಬುದ್ಧಿನೇ ಇಲ್ವಾ? ಅಲ್ಲ, ವರ್ಷಕ್ಕೊಂದು ಬಾರಿ ಬರುವ ಊರ ಜಾತ್ರೆಗೆ ನಿನ್ನ ಮಕ್ಕಳಿಗೆ ಒಂದು ಜೊತೆ ಹೊಸ ಬಟ್ಟೆ ಕೊಡಿಸೋ ಶಕ್ತಿನೇ ಇಲ್ವಾ? ಜೀವನ ಪೂರ್ತಿ ಬರೀ ಕೂಲಿ ಮಾಡ್ತಾ ಇದ್ದರೆ ಬರೋ ಪುಡಿಗಾಸಲ್ಲಿ ಇನ್ನೇಗೆ ಬಟ್ಟೆ ತರ್ತೀರಾ? ಹೋಗಲಿ ಬಿಡು, ನೀನು ಹಣೆ ಬರಹವೇ ಇಷ್ಟು, ಏನು ಮಾಡೋದು? ಎಲ್ಲ ನಾನು ಪಡ್ಕೊಂಡು ಬಂದಿರಬೇಕು ಅಂತ ತಿಳ್ಕೊ. ಹೋಗಲಿ ತಗೋ, ಇವು ನಮ್ಮ ಮಕ್ಕಳು ಉಪಯೋಗಿಸಿರೋ ಬಟ್ಟೆಗಳು. ಇನ್ನೇನು ಮಾಡ್ತೀಯ? ಆಶ್ರಮದ ಮಕ್ಕಳಿಗಾದರೂ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ನಿನ್ನ ಮಕ್ಕಳಿಗೂ ಅವರಿಗೂ ವ್ಯತ್ಯಾಸನೇ ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ಈ ಹಳೆಯ ಬಟ್ಟೆಗಳನ್ನಾದರೂ ಇಟ್ಕೋ ಎಂದು ಜಾತ್ರೆಗೆ ಬಂದಿದ್ದ ಜನರ ಮುಂದೆ ಹೇಳುವಾಗ ಗೌರಿಯ ಆತ್ಮ ಗೌರವಕ್ಕೆ ಬೆಂಕಿ ಬಿದ್ದಂತಾಗ್ತಿತ್ತು. ತಾಯಿಯ ಬಗ್ಗೆ ಇಂತಹ ಮಾತುಗಳನ್ನು ಆಡುವಾಗ ಯಾವ ಮಕ್ಕಳೇ ಆಗಲಿ ಸಹಿಸೋದಿಲ್ಲ. ಹಾಗೆಯೇ ಆ 8 ವರ್ಷದ ಚಿನ್ಮಯ್ ಮತ್ತು 6 ವರ್ಷದ ಅನನ್ಯ ಆ ಮಾತುಗಳನ್ನು ಕೇಳಿ ತಮ್ಮ ತಾಯಿಯ ಸೆರಗನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಿದ್ರು. ಎಲ್ಲರ ಮುಂದೆ ಅವಮಾನ ಮಾಡಿದ್ದೂ ಅಲ್ಲದೆ ಗೌರಿಯ ಮನೆಯ ಪಕ್ಕದಲ್ಲೇ ಇದ್ದ ಪದ್ಮಜಾಳ ಮನೆಯಲ್ಲೇ ಮಾತುಕತೆ ಆಡಿ ಊಟಕ್ಕೆ ಮಾತ್ರ
ಗೌರಿ ಮನೆಗೆ ಬಂದು ಆ ದಿನ ಪೂರ್ತಿ ಕಳೆದು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಿಂದು ತೇಗಿ ಮಾರನೇ ದಿನ ತಮ್ಮ ದಾರಿಯ ಕಡೆಗೆ ಸಾಗ್ತಾ ಇದ್ರು ಗೌರಿಯ ವಾರ್ಗಿತ್ತಿಯರು. ಆ ಸಮಯದಲ್ಲಿ ಗೌರಿಯ ಮಕ್ಕಳು ತಿಂಡಿ ತಿನಿಸಿಗೂ ಬಹಳ ಆಸೆ ಪಡ್ತಾ ಇದ್ರು. ಚಿಕ್ಕಮ್ಮಂದಿರ ಮುಂದೆ ಕೈಯನ್ನು ಚಾಚ್ತಾ ಇರಲಿಲ್ಲ. ಕಾರಣ ಅಪ್ಪನಂತೆ ಮಕ್ಕಳಿಗೂ ಸ್ವಾಭಿಮಾನ. ಮತ್ತೊಂದು ದಿನ ದೀಪಾವಳಿ ಹಬ್ಬ ಬಂತು. ಬಂದು ಬಳಗದವರೆಲ್ಲರೂ ಸೇರಿದ್ರು. ಊರಿನಲ್ಲಿ ತಾತ ಕಟ್ಟಿಸಿದ ಮನೆ ಒಂದಿತ್ತು. ಹಬ್ಬದ ದಿನ ಎಲ್ಲರೂ ಅಲ್ಲಿ ಸೇರ್ತಾ ಇದ್ರು. ಇಡೀ ವಂಶವೇ ಆ ದೊಡ್ಡ ಮನೆಯಲ್ಲಿ ಸೇರಿತ್ತು. ಆ ಮನೆ ಎಲ್ಲರಿಗೂ ಸೇರಿದ್ದ ಕಾರಣ ಅಣ್ಣನಿಗೆ ಅಲ್ಲಿ ಉಳಿಯಲು ಸಾಧ್ಯವಿರಲಿಲ್ಲ. ಒಂದು ವೇಳೆ ತಮ್ಮಂದಿರು ಒಪ್ಪಿದ್ರೂ ತಮ್ಮನ ಹೆಂಡತಿಯರು ಮಾತ್ರ ಒಪ್ತಿರ್ಲಿಲ್ಲ. ಗೌರಿ, ಆಕೆಯ ಗಂಡ, ಮಕ್ಕಳು ಹಬ್ಬದ ದಿನವಾದ್ದರಿಂದ ತಾತ ಕಟ್ಟಿಸಿದ್ದ ಆ ಮನೆಗೆ ಹಬ್ಬಕ್ಕೆ ಬಂದರು. ಆ ದಿನ ಅಂಗಳದಲ್ಲಿ ಲಕ್ಷಾಂತರ ರೂಪಾಯಿಯ ಪಟಾಕಿಗಳು ಸಿಡಿಯುತ್ತಿದ್ದವು. ಗೌರಿಯ ಮಗ ಚಿನ್ಮಯ್ ತನ್ನ ಚಿಕ್ಕಪ್ಪನ ಮಗ ಹಿಡಿದಿದ್ದ ದೊಡ್ಡ ಕ್ರಿಕೆಟ್ ಬ್ಯಾಟ್ ನೋಡಿ ಆಸೆಯಿಂದ ಕೈಯನ್ನು ಚಾಚಿದ. ಅಷ್ಟೇ, ಶೇಖರ್ನ ಹಿರಿಯ ನಾದಿನಿ ಓಡಿ ಬಂದು ಚಿನ್ಮಯ್ಯನ ಕೈಯನ್ನು ಬಲವಾಗಿ ತಳ್ಳಿದಳು. ಯೋಗ್ಯತೆ ಇಲ್ಲದವರು ಇಂತಹ ವಸ್ತುಗಳನ್ನು ಮುಟ್ಬಾರ್ದು. ಹೋಗಿ ನಿನ್ನಮ್ಮನ ಸೆರಗನ್ನು ಹಿಡಿದುಕೊಂಡು ಮೂಲೆಯಲ್ಲಿ ಕುಳಿತುಕೋ ಎಂದು ಅಬ್ಬರಿಸಿದಳು. ಅದೇ ಸಮಯದಲ್ಲಿ ಅನನ್ಯ ಅಂಗಳದಲ್ಲಿ ಬಿದ್ದಿದ್ದ ಬಣ್ಣದ ಹನಿಗಳನ್ನು ನೋಡಿ ಗೋಡೆಯ ಮೇಲೆ ತನ್ನ ಪುಟ್ಟ ಬೆರಳುಗಳಿಂದ ಚಿತ್ರ ಬಿಡಿಸಲು ಪ್ರಯತ್ನಿಸ್ತಾ ಇದ್ದಳು. ಮಂಗಳ ಎಂಬ ಹೆಸರಿನ ನಾದಿನಿ ಬಂದು, ನಮ್ಮ ಗೋಡೆಯನ್ನು ಹೊಲಸು ಮಾಡ್ತಿದ್ದೀಯಾ? ನಿಮ್ಮ ಮನೆಗೆ ಹೋಗಿ ಕಸದ ಮೇಲೆ ಚಿತ್ರ ಬಿಡಿಸು ಎಂದು ಗದರಿಸಿದಳು. ಗೌರಿ ತನ್ನ ಮಕ್ಕಳನ್ನು ಕರೆದುಕೊಂಡು ಆ ಕತ್ತಲ ರಾತ್ರಿಯಲ್ಲಿ ಅಳುತ್ತಾ ತನ್ನ ಹಳೆಯ ಮನೆಗೆ ಬಂದಳು. ಅಂದು ಅವಳ ಎದೆಯಲ್ಲಿ ಹತ್ತಿದ ಬೆಂಕಿ ಅಂದಿನ ಪಟಾಕಿಗಳಿಗಿಂತ ಭೀಕರವಾಗಿತ್ತು. ಮರುದಿನದಿಂದ ಆ ಮನೆಯಲ್ಲಿ ಮೌನವೊಂದು ಆವರಿಸಿತು. ಆದರೆ ಅದು ಸೋಲಿನ ಮೌನವಾಗಿರಲಿಲ್ಲ. ಅನನ್ಯ ಚೂರು ಅಡಿಕೆಯನ್ನು ತೆಗೆದುಕೊಂಡು ನೆಲದ ಮೇಲೆ ಚಿತ್ರಗಳನ್ನು ಬಿಡಿಸಲು ಶುರು ಮಾಡಿದಳು. ಗೌರಿ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಮಗಳಿಗೆ ಬಣ್ಣದ ಪೆನ್ಸಿಲನ್ನು ತಂದುಕೊಟ್ಟಳು. ಅನನ್ಯ ಬಿಡಿಸುವ ಪ್ರತಿಯೊಂದು ಚಿತ್ರದಲ್ಲೂ ಆ ಅವಮಾನದ ಕಥೆಯಿತ್ತು. ಅವಳು ಕೇವಲ ಚಿತ್ರಗಳನ್ನಲ್ಲ, ತನ್ನ ಭವಿಷ್ಯವನ್ನೇ ಬರಿತಾ ಇದ್ದಳು. ಇತ್ತ ಚಿನ್ಮಯ್ ಬ್ಯಾಟ್ ಮುಟ್ಟಲು ಯೋಗ್ಯತೆ ಇಲ್ಲ ಎಂದವರಿಗೆ ಉತ್ತರಿಸಲು ಸಿದ್ಧನಾಗ್ತಿದ್ದ. ಹಳ್ಳಿಯ ಬಯಲಿನಲ್ಲಿ ತಾನೇ ತಯಾರಿಸಿಕೊಂಡ ಮರದ ತುಂಡಿನ ಬ್ಯಾಟ್ ಹಿಡಿದು ಬೆಳಗ್ಗೆ 4 ಗಂಟೆಗೆ ಅಭ್ಯಾಸ ಶುರು ಮಾಡ್ದ. ಶೂಗಳಿರಲಿಲ್ಲ, ಆದರೂ ಅವನ ಪಾದಗಳು ಮಣ್ಣಿನಲ್ಲಿ ಗಟ್ಟಿಯಾಗ್ತಿದ್ದವು. ಗೌರಿ ತನ್ನ ಮಕ್ಕಳನ್ನು ಕೇವಲ ಪ್ರೀತಿಯಿಂದ ಸಾಕಲಿಲ್ಲ, ಬದಲಾಗಿ ಅವಮಾನದ ಕಹಿ ನೆನಪುಗಳನ್ನೇ ಇಂಧನವಾಗಿ ನೀಡಿ ಅವರಲ್ಲಿ ಗೆಲುವಿನ ಹಸಿವನ್ನು ಮೂಡಿಸಿದಳು. ಹೀಗೆ 15 ವರ್ಷಗಳು ಉರುಳಿದವು. ಅದೇ ಸಂಬಂಧಿಕರ ಮಕ್ಕಳು ಶ್ರೀಮಂತಿಕೆಯ ಅಮಲಿನಲ್ಲಿ ಸೋಮಾರಿಗಳಾಗಿ ಹಾದಿ ತಪ್ಪಿದ್ರು. ಆದರೆ ಗೌರಿಯ ಮನೆ ಇವತ್ತು ಊರಿಗೆ ದೇವಸ್ಥಾನವಾಗಿತ್ತು. ಅನನ್ಯಳ ಚಿತ್ರಗಳು ವಿದೇಶಗಳಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದವು. ಅವಳ ಕುಂಚದಿಂದ ಮೂಡಿ ಬಂದ ಆ ಬಡ ತಾಯಿಯ ಹೋರಾಟ ಎಂಬ ಚಿತ್ರಕ್ಕೆ ವಿಶ್ವದಾದ್ಯಂತ ಗೌರವ ಸಿಕ್ಕಿತು. ಅವತ್ತು ಬ್ಯಾಟ್ ಮುಟ್ಬಾರ್ದು ಎಂದು ಹೇಳಿದ್ದ ಅದೇ ದೊಡ್ಡ ಮನೆಯ ಎದುರು ಇಂದು ದೊಡ್ಡ ಬೋರ್ಡನ್ನು ಹಾಕಲಾಗಿತ್ತು. ಭಾರತ ತಂಡಕ್ಕೆ ನಮ್ಮ ಊರಿನ ಹೆಮ್ಮೆ ಚಿನ್ಮಯ್ಯನ ಆಯ್ಕೆ ಎಂದು. ಇಡೀ ದೇಶವೇ ಅವನ ಸಿಕ್ಸರ್ಗಳನ್ನು ಕಂಡು ಸಂಭ್ರಮಿಸ್ತಿತ್ತು. ಆ ದಿನ ಗೌರಿಯ ಮನೆಗೆ ಅದೇ ಸಂಬಂಧಿಕರು ಅತಿಥಿಗಳಾಗಿ ಬಂದರು. ಅಂದು ಅವಮಾನಿಸಿದ್ದ ನಾದಿನಿಯರು ಇಂದು ಅನನ್ಯಳ ಹತ್ತಿರ ಸೆಲ್ಫಿ ಕೇಳ್ತಾ ನಿಂತಿದ್ರು. ಅಂದು ಕಣ್ಣೀರಾಕಿದ್ದ ಗೌರಿ ಇಂದು ಅವರ ಕಣ್ಣುಗಳನ್ನು ನೇರವಾಗಿ ನೋಡಿ ಒಂದು ಮಾತನ್ನು ಹೇಳ್ತಾಳೆ. ಅವತ್ತು ನೀವು ನನ್ನ ಮಕ್ಕಳನ್ನು ಮನೆಯಿಂದ ಹೊರ ಹಾಕಿದ್ದಕ್ಕೆ ಧನ್ಯವಾದಗಳು. ನೀವು ಅವತ್ತು ತುಳಿಯದೇ ಇದ್ದಿದ್ರೆ ಇವತ್ತು ಇಷ್ಟು ಎತ್ತರಕ್ಕೆ ಹಾರ್ತಿರ್ಲಿಲ್ಲ.
ಬಂಧು ಬಳಗದವರ ಮುಂದೆ ಶೇಖರ್ ಮತ್ತು ಆತನ ಹೆಂಡತಿ ಗೌರಿಯ ಕಣ್ಣುಗಳಿಂದ ಆನಂದ ಬಾಷ್ಪ ಉದುರ್ತಾ ಇದ್ದವು. ಬಂಧು ಬಳಗದವರೆಲ್ಲರೂ ಮೂಕ ಸಾಕ್ಷಿಯಾಗಿ ನಿಂತಿದ್ರು. ಸ್ನೇಹಿತರೆ, ಈ ಕತೆ ಕೇವಲ ಗೌರಿಯದ್ದಲ್ಲ. ಇದು ಇವತ್ತು ನಮ್ಮ ನಡುವೆ ಇರುವ ಸಾವಿರಾರು ತಾಯಂದಿರ ಮತ್ತು ಮಕ್ಕಳ ಕತೆ. ನೆನ್ಪಿಡಿ, ಸಂಬಂಧಿಕರು ಮಾಡುವ ಅವಮಾನಕ್ಕಿಂತ ದೊಡ್ಡ ಗುರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿಮ್ಮನ್ನು ಯಾರಾದರೂ ಹೀಯಾಳಿಸಿದ್ರೆ ಅವರ ಮುಂದೆ ಕಿರುಚಬೇಡಿ. ಬದಲಾಗಿ ನಿಮ್ಮ ಸಾಧನೆಯ ಮೂಲಕ ಎಂತಹ ಮೌನವನ್ನು ಸೃಷ್ಟಿಸಿ ಅಂದರೆ ಆ ಮೌನವೇ ಅವರಿಗೆ ದೊಡ್ಡ ಶಿಕ್ಷೆ ಆಗಬೇಕು. ಗೌರಿಯ ಮಕ್ಕಳು ಇವತ್ತು ಗೆದ್ದಿದ್ದಾರೆ. ನಿಮ್ಮ ಮನೆಯಲ್ಲೂ ಅಂತಹ ಕುಡಿಗಳಿದ್ರೆ ಅವಮಾನಕ್ಕೆ ಹೆದರಬೇಡಿ. ಬೆಂಕಿಯಲ್ಲೇ ಚಿನ್ನ ಅರಳೋದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.